ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಸ್ಟ್ರಿ ಕ್ಲಾಸಸ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ ಇದನ್ನ ಹಿಸ್ಟ್ರಿ ಕ್ಲಾಸ್ ಆದರೂ ಅನ್ಕೋಬೋದು ರೀ, ಇಲ್ಲಂತಂದ್ರೆ ಆರ್ಟ್ ಆ್ಯಂಡ್ ಕಲ್ಚರ್ ಕ್ಲಾಸ್ ಅಂತಾನು ಅನ್ಕೋಬೋದು ರೀ. ಯಾವ್ದು ಬೇಕಾದ ಅನ್ಕೊಳ್ರಿ. ಹಿಸ್ಟ್ರಿ ಕ್ಲಾಸ್ಗಳು ಮಾತ್ರ ನಿರಂತರವಾಗಿ ನಡೆಯಕತ್ತಾವ. ನಿಮಗೆಲ್ಲ ಗೊತ್ತಿದ್ದದ ಮಾಹಿತಿ ಐತಿ, ಅದ್ರಾಗ ಏನು ಹೊಸದಿಲ್ಲ. ಈಗ ಬಂದಿರಿ ನೋಡ್ಕೊಡ್ರಿ. ಹಿಸ್ಟ್ರಿ ಕ್ಲಾಸ್ಗಳು 10-12 ಕ್ಲಾಸ್ಗಳು ನಿರಂತರವಾಗಿ ಮುಗಿದಾವ. ಎಲ್ಲನೂ ಚೆಂದಾಗಿ ನೋಡ್ಕೊಳ್ರಿ. ನಿಮ್ಮ ಮುಂದೆ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಯಶಸ್ವಿಯಾಗಿ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರೆ. ನಿನ್ನೆ ತಾನೇ ನಾವೇನು ಮಾಡಿದ್ವಿ, ಪಲ್ಲವರ ಸಂಘರ್ಷ ಆಗಿರ್ಬೋದು, ಚಾಳುಕ್ಯರಾಗಿರ್ಬೋದು, ಎಲ್ಲ ಮುಗಿಸ್ತಾ ಬಂದಿದ್ದೀವಿ. ಈಗ ಮುಂದುವರೆದ ಭಾಗ ಸ್ನೇಹಿತರ, ಚಾಲುಕ್ಯ ದೊರೆಗಳು ಸರ್ವಧರ್ಮ ಸಹಿಷ್ಣುಗಳಾಗಿದ್ದರು. ಅಂದ್ರೆ ಅಲ್ಲಿ ಅವರ ಆಳ್ವಿಕೆ ಕಾಲದಲ್ಲಿ ಹಿಂದೂಗಳಿದ್ರು, ಮುಸ್ಲಿಮರಿದ್ರು, ಕ್ರೈಸ್ತರು, ಬೌದ್ಧ, ಸರ್ವಧರ್ಮ ಅಂದ್ರೆ ಏನು, ಎಲ್ಲ ಧರ್ಮವನ್ನು ಸ್ವೀಕರಿಸುವವರು, ಎಲ್ಲ ಧರ್ಮದ ಬಗ್ಗೆ ಪ್ರೀತಿ ಕಾಳಜಿ ಇರುವವರಿಗೆ ಸರ್ವ ಧರ್ಮ ಸಹಿಷ್ಣುಗಳೆಂತಾರೆ. ಇವರು ಕಟ್ಟರ್ ವಿಷ್ಣುವಿನ ಪರಮ ಭಕ್ತರಾಗಿದ್ದರು. ಶೈವ ಇದ್ರು, ಜೈನ ಇದ್ರು, ಬೌದ್ಧ ಧರ್ಮಗಳಿಗೆ ರಾಜಶ್ರೇನ್ ಅದ ಹೇಳಿದ್ನಲ್ರಿ, ಎಲ್ಲ ಧರ್ಮಗಳು ಶೈವ ಇತ್ತು, ಬೌದ್ಧ ಇತ್ತು, ಜೈನ ಧರ್ಮಗಳಿಗೆ ರಾಜಶ್ರಯ ನೀಡಿದ್ರು. ಆದರೆ ಇವರು ವಿಷ್ಣುವಿನ ಪರಮ ಭಕ್ತರಾಗಿದ್ದರು. ಅಷ್ಟೇ ಅಲ್ಲದೆ ನೀವೇನಾದರೂ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ಏನಾದರೂ ನೋಡಿದ್ದೆ ಅದಲ್ಲಿ ಅವರು ಧರ್ಮ ಸಂಸ್ಕೃತಿಗೆ ನೀಡಿದ ಕೊಡುಗೆ ನಿಮಗೆ ಕಾಣ್ತದ. ಅಷ್ಟೆಲ್ಲದರೂ ಅನೇಕ ದೇವಾಲಯಗಳನ್ನು ಕಟ್ಟಿಸಿದರು, ಅನೇಕ ದೇವಾಲಯಗಳಿಗೆ ಹಣವನ್ನು ನೀಡಿದರು. ಇಟ್ ಮೀನ್ಸ್ ದಾನ ದತ್ತಿಗಳನ್ನು ನೀಡಿದರು, ಪುರೋಹಿತರಿಗೆ ರಾಜಾಶ್ರಯವನ್ನು ನೀಡಿದರು, ಯಜ್ಞ ಯಾಗಗಳಿಗೆ ಪ್ರೋತ್ಸಾಹ ನೀಡಿದರು, ಯಜ್ಞ ಯಾಗಗಳನ್ನು ಆಚರಣೆ ಸಹ ಮಾಡಿದರು. ಇದೆಲ್ಲ ಬೌದ್ಧ ಧರ್ಮಕ್ಕೆ ಸಹ ಇವರು ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು. ಅದರ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೇಕಾದ್ರೆ ವೆನ್ಸ್ ಥ್ಯಾಂಕ್ಸ್ ಕೃತಿಯನ್ನು ಓದಬೇಕಾಗ್ತದ. ಇವರ ಆಳ್ವಿಕೆ ಕಾಲದಲ್ಲಿ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದ್ದರು ಎಂಬುದು ವೆನ್ಸ್ ಥ್ಯಾಂಕ್ಸ್ ಬರವಣಿಗೆ ಮುಖಾಂತರ ತಿಳಿದು ಬರ್ತದ. ಸ್ನೇಹಿತರೆ, ಇಷ್ಟು ಮುಂದುವರೆದು ಇನ್ನು ಅವರ ಸಾಹಿತ್ಯವನ್ನು ನೋಡಿದರೆ ಸ್ನೇಹಿತರ, ಸಾಹಿತ್ಯ ಸಹ ಇತ್ತೀಚೆಗೆ ಕ್ವಶನ್ ಆಗತ್ತವ. ಇಲ್ಲಿ ಬರುವ ಪ್ರಮುಖವಾದ ಶಾಸನಗಳಾಗಿರಬಹುದು, ನಿಮಗೆ ಶಾಸನಗಳ ಮೇಲೂ ಕ್ವಶನ್ ಆಗತ್ತವ. ಮತ್ತು ಅವರ ಕೃತಿಗಳು ಮತ್ತು ಆ ಕೃತಿಗಳನ್ನು ಯಾರು ಬರ್ತಾರೆ ಅವರು ಸಹ ಕ್ವಶನ್ ಆಗ್ತಾವ. ಆದ್ದರಿಂದ ಸ್ವಲ್ಪ ಫೋಕಸ್ ಕೊಟ್ಟು ಓದ್ಕೊಳ್ರಿ, ನೀವು ಏನಾಗ್ತೀರಿ ಎಕ್ಸಾಮ್ನಲ್ಲಿ ಯಶಸ್ವಿ ಆಗ್ತೀರಿ. ಸ್ನೇಹಿತರ, ಬಾದಾಮಿಯ ಚಾಲುಕ್ಯ ದೊರೆಗಳು ಪಂಡಿತರಿಗೆ ರಾಜಶ್ರಯ ನೀಡಿದರು. ಇವರ ಕಾಲದಲ್ಲಿ ಅನೇಕ ಶಿಲಾಶಾಸನಗಳು ಕನ್ನಡ ಮತ್ತು ಸಂಸ್ಕೃತ. ಸ್ನೇಹಿತರ, ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳು ಕಂಡು ಬರ್ತಾವ. ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳು. ಮಹಾಕೂಟ ಸ್ತಂಭ ಶಾಸನ ಐತಿಲ್ಲ ಸ್ನೇಹಿತರ, ಅದು ಮಹಾಕೂಟ ಸ್ತಂಭ ಶಾಸನವು 1ನೇ ಕೀರ್ತಿವರ್ಮನ ಸಾಧನೆಯನ್ನು ತಿಳಿಸ್ತದ. ಇಮ್ಮಡಿ ಪುಲಿಕೇಶಿಯ ಸೊಸೆ ಇರ್ತಲ್ಲ, ಇಮ್ಮಡಿ ಪುಲಿಕೇಶಿ ಸೊಸೆ ವಿಜಯ ಮಹಾದೇವಿ ಅಥವಾ ವಿಜ್ಜಿಕ ಅಥವಾ ವಿಜಯ ಭಟ್ಟಾರಿಕ ಈ ಒಂದು ಕೃತಿ ಬಳಿತಾರೆ. ಆ ಕೃತಿ ಹೆಸರೇ ಕೌಮುದಿ ಮಹೋತ್ಸವ. ಈ ಕೃತಿ ರಚಿಸ್ತಾಳೆ ಯಾರ, ವಿಜಯ ಭಟ್ಟಾರಿಕೆ. ಇಮ್ಮಡಿ ಪುಲಿಕೇಶಿಯ ಆಸ್ಥಾನದ ಕವಿಯಾಗಿರ್ತಕ್ಕಂಥ ರವಿಕೀರ್ತಿ ಐಹೊಳೆ ಶಾಸನ ರಚನೆ. ಇದು ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸದ. ಅದರ ಈ ಶಾಸನವನ್ನು ಐಹೊಳೆಯ ಶಾಸನ ಅಂತ ಕರೀತಾರೆ. 1ನೇ ಪುಲಿಕೇಶಿ ಬಾದಾಮಿ ಶಾಸನ ಆಗಿರ್ಬೋದು, ಕಪ್ಪೆಯರ ಬೆಟ್ಟ ಶಾಸನ ಆಗಿರ್ಬೋದು, ಮಂಗಳೇಶನ ಮಹಾಕೂಟ ಶಾಸನ ಚಾಲುಕ್ಯರ ಸಾಹಿತ್ಯ ಬೆಳವಣಿಗೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೇನು ಮಾಡ್ತಾವ, ನೀಡ್ತಾವ ಅನ್ನೋದು ಇಲ್ಲಿ ಪ್ರಮುಖವಾಗಿರ್ತದೆ. ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ನೋಡ್ರಿ. ರವಿಕೀರ್ತಿ ಇಮ್ಮಡಿ ಪುಲಿಕೇಶಿ ಆಸ್ಥಾನದಲ್ಲಿ ಇರತಕ್ಕಂಥ ರವಿಕೀರ್ತಿ ಐಹೊಳೆ ಶಾಸನವನ್ನು ರಚಿಸ್ತಾನ. ಇದು ಇಮ್ಮಡಿ ಪುಲಿಕೇಶಿಯ ಸಾಧನೆಗಳ ಬಗ್ಗೆ ಹೇಳ್ತದ. ಅದರಿಂದ ಇದನ್ನೇನಂದ್ರೆ ಐಹೊಳೆಯ ಶಾಸನ ಎಂದು ಕರೀತಾರೆ. ಎಷ್ಟು ಇಂಪಾರ್ಟೆಂಟ್. ಸ್ನೇಹಿತರೆ, ಕಲೆ ಮತ್ತು ಸಾಹಿತ್ಯ, ಆರ್ಟ್ ಆ್ಯಂಡ್ ಕಲ್ಚರ್ ಇಂಪಾರ್ಟೆಂಟ್. ಸ್ನೇಹಿತರೆ, ಬಾದಾಮಿಯ ಚಾಲುಕ್ಯರ ಕಲೆ ಮತ್ತು ವಾಸ್ತು ಶಿಲ್ಪಕ್ಕೆ ಅದ್ಭುತ ಕೊಡುಗೆಯನ್ನು ನೀಡಿದ್ದಾರೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ. ಇವರು ಅದ್ಭುತ ಕೊಡುಗೆಗಳು ನೀವು ನೋಡಿದರೆ ದೇವಾಲಯದ ವಾಸ್ತುಶಿಲ್ಪದಲ್ಲಿ ಗರ್ಭಗೃಹ ಐತಲ್ಲ, ಗರ್ಭಗೃಹ ಅಂದರೆ ದೇವರಿರಲಿಲ್ಲ ಆ ಗುಡಿ ಸ್ನೇಹಿತರೆ. ಗರ್ಭಗೃಹದ ಜೊತೆ ಸ್ತಂಭ ಮಂಟಪ ನವರಂಗ ಆಗಿರಬಹುದು, ಸುಖನಾಶಗಳಿರಬಹುದು. ಇವರ ವಿಶಿಷ್ಟ ಕೊಡುಗೆ ಸ್ನೇಹಿತರೆ, ಪ್ರತಿಯೊಂದು ರಾಜ್ಯ ಮನೆತನ ನೋಡುವಾಗ ಅವರದೇ ಆದ ಒಂದು ವಿಶಿಷ್ಟ ಕೊಡುಗೆ ಇರ್ತದೆ. ಹೊಯ್ಸಳರು ನೋಡುವಾಗ ಬೇರೆ ಇರ್ತದೆ, ಚಾಲುಕ್ಯರು ನೋಡುವಾಗ ಬೇರೆ ಇರ್ತದೆ, ಮೌರ್ಯರು ನೋಡುವಾಗ ಬೇರೆ ಇರ್ತದೆ. ಆದ್ದರಿಂದ ಅವರವರಲ್ಲಿ ಏನೇನು ಡೆವಲಪ್ ಆಗೋದು ಯಾರ್ದಾರು ಕಾಪಿ ಮಾಡ್ಕೊಂಡ್ರು ಅದನ್ನ ನೀವು ಓದಿ ಸರಿಯಾಗಿ ನಿಮ್ಮ ನೋಟ್ಸ್ ಮಾಡ್ಕೊಳ್ರಿ. ಇಲ್ಲ ನೆನಪಿನಲ್ಲಿ ಇಟ್ಟುಕೊಂಡ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗ್ತದೆ. ಉತ್ತರದ ನಾಗರ ಮತ್ತು ದಕ್ಷಿಣದ ದ್ರಾವಿಡ ಶೈಲಿಗಳು ಅನುಸರಿಸಿ ಅನೇಕ ದೇವಾಲಯ ನಿರ್ಮಿಸಿ ಇವರು ಕೆಂಪು ಮರಳುಗಲ್ಲನ್ನು ಬಳಸಿ ದೇವಾಲಯ ನಿರ್ಮಿಸಿದ್ದಾರೆ. ಈ ದೇವಾಲಯಗಳು ನಿರ್ಮಾಣ ಇವರು ಅನೇಕ ಪ್ರಯೋಗಗಳನ್ನು ಮಾಡ್ಯಾರ.